ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ. ನಮಸ್ತೆ, ಎಲ್ಲರಿಗೂ ಸ್ವಾಗತ. ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಈ ಸರಣಿಯ ನಾವು 14ನೇ ಸಂಚಿಕೆಗೆ ಈಗ ಬಂದಿದ್ದೇವೆ. ಎಂದಿನಂತೆ ಈ ಸಂವಾದದಲ್ಲಿ ಭಾಗಿಯಾಗಲು ನನ್ನೊಂದಿಗೆ ಬಂದಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರು. ಅವರಿಗೆ ಸ್ವಾಗತ ಕೋರುತ್ತಾ, ನನ್ನ ಜೊತೆ ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿರುವ ಸಹೃದಯರಾದ ವೀಕ್ಷಕರಾದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನೇರವಾಗಿ ಈಗ ನಾವು ಪ್ರಶ್ನೆಯ ಕಡೆಗೆ ಹೊರಳೋಣ. ಅಪ್ಪ, 12ನೇ ಸಂಚಿಕೆಯಲ್ಲಿ ನಾವು ಕರ್ಮ, ವಿಕರ್ಮ, ಅಕರ್ಮ ಇದರ ಕುರಿತು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದೆವು. ಆ ಒಂದು ವಿಡಿಯೋದ ಕೆಳಗೆ ವಿಜಯ ಹೆಗಡೆ ಎನ್ನುವರು ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ವಿಜಯನೋ ಗೊತ್ತಿಲ್ಲ, ಇಲ್ಲಿ ವಿಜಯ ಅಂತ ಇದೆ. ಚೆನ್ನಾಗಿದೆ ವಿಶ್ಲೇಷಣೆ. ಆದರೂ ಕರ್ಮ ಅಕರ್ಮವಾಗುವ ಬಗೆ ಇದೇ ಇಲ್ಲಿ ಅವಶ್ಯ ತಿಳಿಯಲೇಬೇಕಾದ ಸಂಗತಿಯಾದ್ದರಿಂದ ಇನ್ನೂ ಸರಳವಾಗಿ ಕರ್ತೃತ್ವದ ವಿಚಾರ, ಅದು ನಿಷ್ಕರ್ಮವಾಗುವ ಬಗೆ, ಇದನ್ನು ಮುಂದಿನ ಕಂತುಗಳಲ್ಲಿ ತಿಳಿಸಿಕೊಡಿ ಎಂದು ಕೋರಿದ್ದಾರೆ. ಇದರ ಕುರಿತು ಮತ್ತಷ್ಟು ಅವರಿಗೆ ವಿವರಣೆ ಬೇಕಾಗಿದೆ. ಕರ್ಮ ಅಕರ್ಮವಾಗುವ ಬಗೆಯ ಕುರಿತು ಅಂತ, ಅದರ ಕುರಿತು ನಿಮ್ಮ ವಿವರಣೆ. ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ತುಂಬ ನಾನು ಕೆಲವು ಸಲ ಫೋನ್ ಮಾಡಿದಾಗ ದೂರವಾಣಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಕೂಡ ಹಲವರು ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಕೆಲವರಿಗೆ ಪ್ರಶ್ನೆ ಕೇಳಲಿಕ್ಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆ ಅದಕ್ಕೆ ಪ್ರತಿಕ್ರಿಯೆ ಯಾವ ಥರ ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದಿಬ್ಬರಂತೂ ಅದು ನನ್ನ ತುಂಬ ಹಳೆಯ ಸಹೋದ್ಯೋಗಿ ಆಗಿದ್ದವರು, ನಂದೇ ಸುಮಾರು ವಯಸ್ಸಿನವರು. ಅವರು ಒಂದು 20 ನಿಮಿಷ ಇದರ ಬಗ್ಗೆ ಚರ್ಚೆ ಮಾಡಿದರು. ಈಗ ವಿಜಯ ಹೆಗಡೆಯವರು ಭಾಳ ಸರಳವಾಗಿದೆ ಆದರೆ ಗಹನವಾಗಿದೆ ಅಂತ ಹೇಳಿ ಅದರ ಬಗ್ಗೆ ಸರಳತೆ ಬೇಕು ಅಂತಂದರು. ಕರ್ಮ ಮತ್ತು ಅಕರ್ಮ ಸಹಜ, ಅದು ಇಲ್ಲ ಅನ್ನೋದು ಇದೆ ಅಂತ ಹೇಳೋದು, ಇದೆ ಅನ್ನೋದು ಇಲ್ಲ ಅಂತ ಹೇಳೋದು ಅಂದರೆ ಹೇಗೆ ಇದು ಅಂತ ಅರ್ಥ ಆಗೋದಿಲ್ಲ ಅಂತ ಪ್ರಾರಂಭ ಒಂದು ನಾನು ಹೇಳ್ತೇನೆ. ನಾನು 2ನೇ ಅಧ್ಯಾಯದಲ್ಲಿ ಬಂತಲ್ಲ, ಈ ಮುನಿಗಳಿದ್ದಾರಲ್ಲ ಅವರು, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮಿ ಅಂತ ಮೊದಲನೇ ಸಾಲುತ್ತದೆ. ಎಲ್ಲರಿಗೂ ರಾತ್ರಿ ಆದದ್ದು ಇವರಿಗೆ ಹಗಲು, ಎಲ್ಲರಿಗೂ ಹಗಲಾಗಿದ್ದು ಇವರಿಗೆ ರಾತ್ರಿ ವಿಶ್ಲೇಷಣೆ ಮಾಡಿದೆ. ಹಾಗೆ ಇದನ್ನು ಕೂಡ ನಾನು ಅದ್ರ ಬಗ್ಗೆ ವಿವರಿಸ್ಲಿಕ್ಕೆ ಹೋಗೋದಿಲ್ಲ ಈಗ. ಹಾಗೆ ಇದು ಕೂಡ ಹೇಗೆ ಅಂತ ಅಂದರೆ ಆಸಕ್ತಿ ಅನಾಸಕ್ತಿಗೆ ಸಂಬಂಧಪಟ್ಟು ಬರ್ತಾ ಇರೋದು, ಜ್ಞಾನ ಅಜ್ಞಾನಕ್ಕೆ ಸಂಬಂಧಪಟ್ಟು ಬರ್ತಾ ಇರೋದು. ಇಲ್ಲಿ ಕರ್ಮ ಅಕರ್ಮ ಅಂತ ಹೇಳಿದಾಗ ಆ ಹಿಂದಕ್ಕೂ ನಾನು 3 ಹೇಳಿದ್ದೆ. ಅದು ಗಹನ ಕರ್ಮಣೋ ಗತಿ 4ನೇ ಅಧ್ಯಾಯದಲ್ಲಿ ಬರ್ತಾ ಇರುವಂತಹದ್ದು. ಇದು ಎಷ್ಟು ಅಂತಂದರೆ ಕವಯಃ ಅಪಿ ಮೋಹಿತ, ವಿದ್ವಾಂಸರು ಜ್ಞಾನಿಗಳಿಗೂ ಇದರೊಳಗೆ ಒಂದು ರೀತಿಯ ಭ್ರಮೆ ಉಂಟಾಗ್ತದೆ. ಮೋಹ ಅಂತಂದರೆ ಆಕರ್ಷಣೆ, ಭ್ರಮೆ ಎಲ್ಲ ಅರ್ಥ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ಅದನ್ನು ತಿಳಿದೇ ಅದು ಅಶುಭ. ಯಾವುದು ಈ ಮೋಹ, ಆಕರ್ಷಣೆ ಅಥವಾ ಭ್ರಮೆಯಾಗಿಬಿಡುವಂಥದ್ದು ಅಶುಭ. ಅದರಿಂದ ಬಿಡುಗಡೆ ಮಾಡಿಕೊಳ್ಳಿಕ್ಕೆ ಇದು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದರು. ಅದಕ್ಕೆ ಕೊನೆಗೆ ಅಲ್ಲಿ ಈಗ ಅವ್ರು ಕೇಳ್ತಾ ಇರೋದು, ಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಗಣೋ ಗತಿ ಅಂತಾದಮೇಲೆ ಕರ್ಮಣಿ ಅಕರ್ಮ ಯಹ ಪಶ್ಯೇರ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಅಂತ ಹೇಳಿದರು. ಕರ್ಮಣಿ ಕರ್ಮದಲ್ಲಿ ಅಕರ್ಮವನ್ನು ಯಾವನು ಕಾಣುತ್ತಾನೋ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಯಾರು ಕಾಣುತ್ತಾನೋ ಅವನು ಬುದ್ಧಿಮಾನ್ ಅಂತ ಹೇಳ್ತಾ ಇರೋದು. ಇದನ್ನು ನಾನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನೋಡಿ, ಕರ್ಮ ಅಂತಂದರೆ ನಾವು ಸಾಮಾನ್ಯ ಅರ್ಥದಲ್ಲಿ ಏನು ತಿಳ್ಕೊಂಡಿದ್ದೇವೆ? ನಿಜವಾಗಿ ಕರ್ಮೇಂದ್ರಿಯಗಳು ಅಂತಿದೆ, ವಾಕ್ ಪಾಣಿ ಪಾದ ಉಪಾಯ ಉಪಸ್ಥ ಅಂತ. ಮಾತು ಕರ್ಮ ಮೊಟ್ಟ ಮೊದಲು ಬರ್ತಾ ಇರೋದು. ಕೈಯಿಂದ ಮಾಡೋದು ಕರ್ಮ, ಕಾಲಿಂದ ಮಾಡೋದು ಕರ್ಮ, ಮತ್ತು ಮಲಮೂತ್ರ ವಿಸರ್ಜನೆ ಮಾಡೋದು ಕರ್ಮ. ಕೆಲವು ತನ್ನಿಂತಾನೇ ಆಗ್ತದೆ, ಕೆಲವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದೀತು.
ಇದು ಕರ್ಮ ಅಂತ ನಾವು ತಿಳ್ಕೊಂಡಿದ್ದೀವಿ. ಕರ್ಮ ಅಷ್ಟೇ ಅಲ್ಲ ನೋಡಿ, ಮೂರಿದೆ. ಒಂದು ಶಾರೀರಿಕ ಕರ್ಮ, ಇನ್ನೊಂದು ಲೆಕ್ಕದಲ್ಲಿ ಇನ್ನೊಂದು ಇಂದ್ರಿಯ ಕರ್ಮ, ಮತ್ತೊಂದು ಮಾನಸಿಕ ಕರ್ಮ ಅಂತ. ನೋಡಿ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರಾನ್ ಅಂತ ಹಿಂದಕ್ಕೆ ಬಂದಿದೆ. ಕರ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡು ಮಾನಸಿಕವಾಗಿ ಯಾವನು ಮಾಡುತ್ತಾನೋ ಅವನಿಗೆ ಮಿಥ್ಯಾಚಾರಿ, ಡಂಬಾಚಾರಿ ಅಂತ ಹೇಳ್ತಾರೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ, ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ. ಶರೀರನೂ ಇಲ್ಲ, ಶಾರೀರಿಕ ಈ ಪಂಚೇಂದ್ರಿಯಗಳ ಕರ್ಮಗಳಲ್ಲ, ಆದರೆ ಮಾನಸಿಕವಾಗಿ ಮಾಡುವ ಕರ್ಮಗಳು ಅದು ಕರ್ಮ ಅಂತ. ಇನ್ನೊಂದು ರೀತಿಯಿಂದ ಹೀಗೆ ನೋಡ್ಬೋದು. ಆದರೆ ಕರ್ಮಕ್ಕೆ ಅದು ನಿಸ್ಸಂಗ ಇಟ್ಬಿಟ್ರೆ ಆಯ್ತಲ್ಲ ಅಂತ ಹೇಳಿ, ಸರಿ, ಅದು ಒಂದು ಭಾಗ. ಇದು ಮುಂದಿನ ಹಂತಕ್ಕೆ ಹೇಳ್ತಾ ಇರೋದು, ಕರ್ಮ ಅಕರ್ಮವನ್ನು ನೋಡೋದು. ಎರಡನೇ ಹಂತದ್ದು ನೋಡುವ. ನೋಡಿ, ಮನಸ್ಸನ್ನು ನಿಗ್ರಹ ಇಟ್ಕೊಂಡು ಕರ್ಮ ಆಗ್ತದೆ, ಕೆಲವು ಸಲ ಹಾಗೇ ಆಗ್ತದೆ. ಈಗ ಉದಾಹರಣೆಗೆ ನಾವು ಏನೋ ಒಂದು ಹೀಗೆ ನೋಡ್ತಾ ಇರ್ತೇವೆ, ಉಳಿದವ್ರಿಗೆ ಕಾಣ್ತದೆ, ನಮ್ಗೆ ಕಾಣೋದಿಲ್ಲ. ಅಂದರೆ ನಾವು ಅದರ ಬಗ್ಗೆ ಲಕ್ಷ್ಯ ಹಾಕಲಿಲ್ಲ, ಕಣ್ಣಿಗೆ ಕಂಡಿರ್ತದೆ, ಮನಸ್ಸನ್ನು ಗ್ರಹಿಸೋದಿಲ್ಲ. ಉದಾಹರಣೆಗೆ ನೋಡಿ, ಹನುಮಂತ ಸೀತಾಮಾತೆಯನ್ನು ಹುಡುಕೊಂಡು ರಾವಣನ ಅಂತಃಪುರಕ್ಕೆ ಹೋಗೋದು ರಾಮಾಯಣದಲ್ಲಿ ಬರ್ತದೆ. ಅವನು ಅಲ್ಲಿ ಅರೆನಗ್ನ ವಿವಸ್ತ್ರವಾಗಿದ್ದ ಎಲ್ಲ ಹಲವು ಸ್ತ್ರೀಯರನ್ನು ಅವನು ನೋಡ್ತಾನೆ. ಅವನಿಗೆ ಕೊನೆ ಯಾರೋ ಕೇಳಿದೆ, ನೀನು ಬ್ರಹ್ಮಚಾರಿ ಎಲ್ಲೆಲ್ಲ ಹೋಗಿ ನೀನು ಇದು ನಷ್ಟ ಆಯ್ತಲ್ಲ ಅಂತೇಳಿ ಹೇಳಿದರೆ, ಹೌದಾ, ಅದೇ ಹಾಗೆ ಅಂತ ಕೇಳ್ತಾನೆ ಅವನು. ನನ್ನಲ್ಲಿ ಏನು ವಿಕಾರ ಆಗಲಿಲ್ಲ ಅಂತಂದರೆ ಮನೋವಿಕಾರವೇ ಆಗಲಿಲ್ಲ ಅಂತ. ಆ ಮನೋವಿಕಾರ ಆಗಲಿಲ್ಲ ಅಂದರೆ ಮಾನಸಿಕ ಇಂದ್ರಿಯಗಳು ಸ್ಥಿರವಾಗಿತ್ತು, ಆದರೆ ಶರೀರ ಅಲ್ಲಿ ಹೋಗಿತ್ತಲ್ಲ ಅಂದಮೇಲೆ ಶಾರೀರಿಕ ಕರ್ಮ ಆಯಿತು ಅಲ್ಲಿ ಅಂತ ಬರ್ಬೋದು. ಆದರೆ ಅವನ ಮೇಲೆ ಏನೂ ಪರಿಣಾಮ ಆಗಲಿಲ್ಲ, ಅವನ ಬ್ರಹ್ಮಚರ್ಯದಲ್ಲಿ ಏನೂ ತೊಂದರೆ ಆಗಲಿಲ್ಲ, ಆದರೆ ಅವನಲ್ಲಿ ಹೋಗಿದ್ದಾನೆ. ಹಾಗಾಗಿ ಕರ್ಮ ಅಂತಂದರೆ ಇದು ಮೂರರಿಂದ ಬರ್ತಾ ಇರೋದು. ಒಂದು ಶರೀರ ಅಂದರೆ ಶಾರೀರಿಕ, ಇನ್ನೊಂದು ಇಂದ್ರಿಯ, ಮತ್ತೊಂದು ಇಂದ್ರಿಯಗಳ ಪ್ರಧಾನವಾಗಿರುವಂತಹ ಮನಸ್ಸು. ಇದಕ್ಕೆ ಜೀವ ಸೇರಿಕೊಂಡಿದ್ದಾಗ ಈ ಕರ್ಮಗಳಾಗ್ತವೆ. ಆತ್ಮಕ್ಕೂ ಕರ್ಮಕ್ಕೂ ಸಂಬಂಧ ಇಲ್ಲ. ಹಿಂದಕ್ಕೆ ನಾನು ಕರ್ತೃತ್ವದ ಬಗ್ಗೂ ಕೂಡ ಹೇಳಿದೆ. ನೋಡಿ, ಒಂದು ಕುರು ಭುಂಕ್ಷ ಅಂತ ಶ್ರೀಮದ್ ಮಧ್ವಾಚಾರ್ಯರು ಇದರ ಬಗ್ಗೆ ವಿಶೇಷ ಒತ್ತು ಕೊಟ್ಟಿದ್ದಾರೆ. ನೀನು ಕಾರ್ಯ ಮಾಡು, ಅನುಭವಿಸು ಅಂತ. ಆ ಅನುಭವಿಸು ಅಂತ ಹೇಳೋದ್ರ ಬಗ್ಗೆ ಅರ್ಥ ಏನು ಅಂತ ಕೇಳಿದರೆ, ಫಲ ಏನು ಬಂದರೂ ಸ್ವೀಕರಿಸಬೇಕು ಅಂತ. ಅದು ಆ ಫಲವನ್ನು ಒಂದು ಸ್ವೀಕರಿಸೋದು, ಸಮತ್ವದಿಂದ ಸ್ವೀಕರಿಸೋದು ಒಂದು. ಇನ್ನೊಂದು ಸ್ವೀಕರಿಸದೆ ನಿಸ್ಸಂಗತ್ವದಿಂದ ಆ ಫಲ ರಾಹಿತ್ಯ ಮಾಡ್ತಾ ಇರೋದು, ಈಶ್ವರಾರ್ಪಣ ಬುದ್ಧಿಯಿಂದ ನಡೆಸ್ತಾ ಇರೋದು. ಇದು ಕರ್ಮಕ್ಕೆ ಬಂತು. ಈ ಮುಂದಕ್ಕೆ ಕರ್ಮ ಮತ್ತು ಅಕರ್ಮದ ಬಗ್ಗೆ ತಗೊಳ್ಳೋಣ. ನೋಡಿ, ಹಿಂದಕ್ಕೆ ನಾವೆಲ್ಲಿ ಹೋಗ್ತಾ ಇದ್ರು. ಈಗ ನಾನು ಉದಾಹರಣೆ ಬಸ್ ಕೊಡ್ತೇನೆ. ನಾವು ಒಂದು ಬಸ್ನಲ್ಲಿ ಒಂದು 40-50 ಕಿಲೋಮೀಟ್ರು ಸ್ಪೀಡ್ನಲ್ಲಿ ಆ ಬಸ್ ಹೋಗ್ತಾ ಇದ್ದರೆ ನೋಡಿದ್ರೆ ಏನು ಕಾಣ್ತದೆ? ಸುತ್ತಮುತ್ತಲದ್ದೆಲ್ಲ ಗಿಡ ಮರಗಳು ಹಿಂದೆ ಹೋಗ್ದಾಗ ಕಾಣ್ತಾ ಇದೆ. ಆ ಹಿಂದೆ ಹೋದಾಗ ಕಾಣ್ತಾ ಇರುವಂಥದ್ದು ಕರ್ಮ ಅಲ್ವಾ ಅದು ಅಂತ ಕೇಳಿದರೆ, ನಿಜವಾಗಿ ನಮಗೆ ಎಲ್ಲರಿಗೂ ಗೊತ್ತಿದೆ, ಮಕ್ಕಳಿಗೆ ಗೊತ್ತಾಗದೆ ಹೋಗ್ಬೋದು. ಅದಲ್ಲ, ನಮಗೆ ಹಾಗೆ ಕಾಣ್ತದೆ ಅಷ್ಟೇ. ನಾವು ಮುಂದೆ ಹೋಗ್ತಾ ಇದ್ದೇವೆ, ಅದು ಹಿಂದೆ ಹೋಗ್ತಾ ಇದ್ದಾಗೆ. ಅದು ಎಲ್ಲಿದೆಯೋ ಅಲ್ಲೇ ಇದೆ, ನಾವು ಮುಂದೆ ಹೋಗ್ತಾ ಇದ್ದೇವೆ. ಆದರೆ ನಾವು ಮುಂದೆ ಹೋಗೋದು ನಮಗೆ ಅರಿವಿಗೆ ಬರದೆ ಅವು ಹಿಂದೆ ಹೋಗೋದು ಬರ್ತಾ ಇರ್ತದೆ. ಇದು ಏನು ಕರ್ಮ ಅಂತ ಕೇಳಬಹುದು. ಹಾಗೆ ಭ್ರಮೆಗೆ ಉತ್ಪನ್ನ ಮಾಡ್ತದೆ. ಆದ್ದರಿಂದ ಕರ್ಮದಲ್ಲಿ ಭ್ರಮೆಯನ್ನು ಉತ್ಪನ್ನ ಮಾಡದೆ ಹೋಗುವಂಥದ್ದು ಕರ್ಮಣಿ ಅಕರ್ಮ. ಅಕರ್ಮದಲ್ಲಿ ಅಕರ್ಮವನ್ನು ನೋಡಬೇಕಾದ ಆ ರೀತಿಯಾಗಿ ನೋಡಬೇಕು ಕರ್ಮವನ್ನು. ನಮಗೆ ಹಾಗೆ ಕಾಣ್ತದೆ ಅಷ್ಟೇ, ಆದರೆ ಹಾಗೆ ಇಲ್ಲ. ಇದಕ್ಕೆ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು ಅಂತ. ಇನ್ನು ಅಕರ್ಮದಲ್ಲಿ ಕರ್ಮವನ್ನು ಕಾಣೋದು ಅಂತ, ಅದು ಹೇಗೆ ಕಾಣಬೇಕು ಅಂತ ಕೇಳಿದರೆ, ನಾವೊಂದು ಏನು ಕೆಲವು ಸಲ ನೋಡಿ, ಈ ರಸ್ತೆ ರಹದಾರಿಯಿಂದ ಒಂದು ಅರ್ಧ ಕಿಲೋಮೀಟ್ರು, ಕೆಲವು ಸಲ 1 ಕಿಲೋಮೀಟ್ರ್ ಉದ್ದ ಒಂದೇ ನೇರವಾಗಿರ್ತದೆ ರಸ್ತೆ. ನಾವು ಮುಂದಕ್ಕೆ ಹೀಗೆ ಹೋಗ್ತಾ ಇರಬೇಕಿದ್ರೆ ಆ ಮುಂದೆ ಏನೋ ಒಂದು ಬರ್ತಾ ಇದೆ ಅಂತ ಕಾಣ್ತದೆ, ಆದರೆ ಬರ್ತಾ ಇದ್ದದ್ದು ನಮ್ಮ ಇದು ಅದರಲ್ಲಿ ಹಾಗೆ ನಿಂತುಕೊಂಡು ಹಾಗೆ ಕಾಣ್ತಾ ಇದೆ. ನಿಜವಾಗಿ ಅದು ಬರ್ತಾ ಇರ್ತದೆ. ನಮಗೆ ನಿಂತುಕೊಂಡಿರ್ತಾ ಇರೋದು ಕಾಣೋದು ಕರ್ಮವೋ ಅಥವಾ ಅದು ಬರ್ತಾ ಇರೋದೋ? ಅಲ್ಲಿ ಕರ್ಮದಲ್ಲಿ ನಮಗೆ ಅಕರ್ಮ ಕಾಣ್ತದೆ, ಇಲ್ಲಿ ಅಕರ್ಮದಲ್ಲಿ ಕರ್ಮ ಕಾಣ್ತದೆ. ಗೊತ್ತಾಯ್ತಾ? ಅಂದರೆ ಏನು ಅಂದರೆ, ಈ ಭ್ರಮೆಯಲ್ಲಿ ನಾವು ಬದುಕ್ತಾ ಇರುವಂತಹದ್ರಲ್ಲಿ ನಾವು ಸತ್ಯವನ್ನು ಕಾಣದೆ ಪಾರಮಾರ್ಥಿಕವಾಗಿ ಕಾಣಬೇಕು ಅಂತ. ಹಾಗೆ ಪಾರಮಾರ್ಥಿಕವಾಗಿ ನಾವು ಹೋಗಬೇಕಿದ್ರೆ ಇದು ಭ್ರಮೆ, ಈ ಜಗತ್ತು ಇದೆಲ್ಲ ಮಿಥ್ಯಾ. ಮಿಥ್ಯಾ ಅಂದ್ರೆ ಸುಳ್ಳು ಅಂತಲ್ಲ, ಇದು ಸ್ಥಿರವಲ್ಲ. ಇದು ಇದು ಸ್ಥಿರವಲ್ಲ. ಎಷ್ಟೋ ಕೋಟಿ ವರ್ಷಗಳವರೆಗೂ ಇರಬಹುದು ಇದೆಲ್ಲ.
ನಾವು ಎಷ್ಟು ನೂರಾರು ವರ್ಷ ಪ್ರಾಣಿಗಳು ಮನುಷ್ಯರು ಬದುಕಬಹುದು, ಆದರೆ ಕೊನೆಯವರೆಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಶರೀರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸನಾತನವಾಗಿ ಪುನರ್ಜನ್ಮವನ್ನು ನಾವು ಒಪ್ಕೊಳ್ತೇವೆ, ಆ ಜೀವ ಅದರ ಕರ್ಮ ಫಲಕ್ಕನುಸಾರವಾಗಿ ಹೋಗ್ತಾ ಇರ್ತದೆ ಅಂತ. ಅದು ನಮಗೆ ಕಾಣೋದಿಲ್ಲ ಅಂತಂದರೆ, ಕಾಣುವುದು ಅಂದರೆ ಏನು? ಅರಿವಿಗೆ ಬರಬೇಕು ಅದು ಅಂತ. ಈ ಅರಿವಿಗೆ ಬರಬೇಕಿದ್ದರೆ ಹಲವು ಭ್ರಮೆಗಳಿದೆ, ಅದನ್ನು ಬಿಟ್ಕೊಳ್ಬೇಕು ಅಂತ. ಹಾಗಾಗಿ ಕರ್ಮಣಿ ಅಕರ್ಮ, ಕರ್ಮಣಿ ಅನ್ನೋದು ಮತ್ತು ಅಕರ್ಮಣಿ ಅನ್ನೋದು ಕೂಡ ಸಪ್ತಮಿ ವಿಭಕ್ತಿ. ಆ ಸಪ್ತಮಿ ವಿಭಕ್ತಿಯಲ್ಲಿ ಒಂದು ಸ್ವಾರಸ್ಯ ನೋಡ್ಬೋದು. ಸಪ್ತಮಿ ಅಂದರೆ ಒಳಗೆ ಅಂತ ಸಾಮಾನ್ಯ ಅರ್ಥದಲ್ಲಿ, ಇನ್ನಂತ ಇದು ಮಾಡ್ತಾರೆ. ಯಾವ್ದಾದ್ರು ಪುಸ್ತಕ ಎಲ್ಲಿದೆ ಅಂದರೆ ಪುಸ್ತಕವು ಕಪಾಟಿನ ಒಳಗಡೆ ಇದೆ ಅಂತ ಆಗ್ಬೋದು. ಪುಸ್ತಕ ಎಲ್ಲಿದೆ ಅಂತ ಕೇಳಿದಾಗ ಕೈಯಲ್ಲಿದೆ ಅಂತ ಹೇಳ್ಬೋದು. ಪುಸ್ತಕವು ಎಲ್ಲಿದೆ ಅಂತಂದರೆ ಪುಸ್ತಕ ಮೇಜಿನ ಮೇಲೆ ಇದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಹಾಗೆ ಕರ್ಮಣಿಯಲ್ಲಿ ಆಧಾರ ರೀತಿ ಬರೋದಿಲ್ಲ, ಇಲ್ಲ ಆಧಾರ ಬರೋದಿಲ್ಲ. ಅಕರ್ಮಕ್ಕೆ ಏನು ಆಧಾರ ಉಂಟು? ಹಾಗಾಗಿ ಕರ್ತೃತ್ವವನ್ನು ಬಿಟ್ಟುಕೊಳ್ಳೋದು ಅಂತ. ನಾಹಂ ಕರ್ತ ಹರಿಃ ಕರ್ತ ಅನ್ನೋದು ಅದೇ ಮಾಧ್ವ ಮತದಲ್ಲೂ ಕೂಡ ಬರ್ತಾ ಇರುವಂಥದ್ದು. ನಾನಲ್ಲ ಮಾಡುವವನು, ಎಲ್ಲ ಹರಿ ನೆಲೆಸ್ತಾ ಇದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಬರ್ತಾರೆ. ನಾನು ಸುಮ್ಮನೆ ಹೀಗೆ ಹೇಳ್ಬೋದು ನಾನೇನಲ್ಲ, ಎಲ್ಲ ಅವನು ಮಾಡಿಸ್ತಾ ಇರೋದು ಅಂತ. ಆದರೆ ಅಷ್ಟು ದೃಢವಾಗಿ ನಂಬಿದಾರೋ ಅಂತ ಆಲೋಚನೆ ಮಾಡಿ. ಅನನ್ಯಾಶ್ಚಿಂತೆ ಎಂತೋ ಅಂದರೆ ಬೇರೆ ಏನು ಯೋಚನೆ ಮಾಡದೆ ಮಾಡಬೇಕು, ಆ ತುದಿಗೆ ಹೋಗಬೇಕಾದ್ದು. ಆದರೆ ಸಮಾಧಾನ ಪಟ್ಕೊಳ್ಳಿಕ್ಕೆ ನಾನು ಎಲ್ಲ ಚಿಂತೆ ಬಿಟ್ಟು ನಿನ್ನನ್ನು ಭಗವಂತ, ನಿನ್ನನ್ನು ನಾನು ಆರಾಧಿಸ್ತೇನೆ ಅಂತ ಹೇಳಬೇಕಾದ್ದು. ಹೀಗೆ ಸರಳವಾಗಿ ಹೇಳಬೇಕು ಅಂದರೆ ನಾವು ಇಷ್ಟು ಹೇಳ್ಬೋದು, ಕರ್ಮ ಅಕರ್ಮ ಅಂತ. ಮತ್ತು ಇದು ತುಂಬ ಅಧ್ಯಾತ್ಮವಾದ ವಿವರಣೆಗಳಿಗಾಗಿ ನಾನು ಉದಾಹರಣೆಗಳನ್ನು ಕೊಟ್ಟೆ. ಮತ್ತು ಹಿಂದಿನ ಕೆಲವು ಅಕರ್ಮ ಅನ್ನುವುದು 3 ಕಡೆಗೆ ಬಂದಿದೆ, ನೋಡ್ಬೋದು. 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲೂ ಬಂದಿರೋದು, 4ನೇ ಅಧ್ಯಾಯದಲ್ಲೂ ಬಂದಿರೋದು. 4ನೇ ಅಧ್ಯಾಯದ ಬಂದಿರೋದನ್ನು ನಾನು ಅದನ್ನು ಹೇಳಿದೆ. ಅದಕ್ಕೆ ಅಧ್ಯಾತ್ಮದ ಅಕರ್ಮ ಅಕರ್ಮ ಕರ್ಮ ಅಕರ್ಮ ಅಧ್ಯಾತ್ಮ ದೃಷ್ಟಿಯಿಂದ ಮೊದಲು ಹೇಳಿದ ಮಾತೆ ಸಂಗಃ ಅಸ್ತು ಅಕರ್ಮಣಿ ಕರ್ಮಜ್ಯಾಯೋ ಹಿ ಅಕರ್ಮಣಃ ನ ಪ್ರಸಿದ್ಧೇದ್ ಅಕರ್ಮಣಃ ಅಂತ ಈ 3 ಬೇರೆ ಬೇರೆ ಕಡೆ ಬಂದಿರೋದೇನಿದೆಯಲ್ಲ, ಅದು ಮಾತೆ ಸಂಗಃ ಅಸ್ತು ಅಕರ್ಮಣಿ, ಮಾತೆ ಸಂಗಃ ಅಸ್ತು ಅಕರ್ಮಣಿ ಅಂತ ಹೇಳಬೇಕಿದ್ರೆ ಅದರೊಳಗೆ ಯಾವುದನ್ನು ಏನನ್ನೂ ಮಾಡದಿರುವಂತಹದ್ದು ಅಕರ್ಮದಲ್ಲಿ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು ನೋಡಿ. ಅಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗಃ ಅಕರ್ಮಣಿ ಅಂತ ಅಲ್ಲಿದು. ಹಾಗಾಗಿ ಅಯ್ಯೋ ಕರ್ಮ ಮಾಡಿಬಿಟ್ರೆ ಪಾಪ ಪುಣ್ಯ ಎಲ್ಲ ಏನಾರೋ ಒಟ್ಟಿಗೆ ಸೇರಿ ಗೊಂದಲ ಆಗಿಬಿಡ್ಬೋದು, ಹಾಗಾಗಿ ಕೆಲಸನೇ ಮಾಡೋದಿಲ್ಲ, ನಾನು ಕರ್ಮನೇ ಮಾಡೋದಿಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು. ಅದಕ್ಕಲ್ಲಿ ಅಕರ್ಮ ಅಂತ ಬಂದಿರೋದು. ಹಾಗೆಯೇ ಕರ್ಮಜ್ಯಾಹ್ಯೋ ಹ್ಯಕರ್ಮಣ. ಮತ್ತು ಕರ್ಮ ಮತ್ತು ಅಕರ್ಮ ಅಂದರೆ ಕೆಲಸ ಮಾಡದೇ ಇರೋದು, ಕೆಲಸ ಮಾಡೋದ್ರಿಂದ ದೋಷ ಬರ್ತದೆ ಅಂತ. ಹಾಗೆ ಅಕರ್ಮಣ ಅಂದರೆ ಹಾಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಹಿ ಕಶ್ಚಿತ್ ಕ್ಷಾಮಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಶ್ವಾಸೋಚ್ಛ್ವಾಸವೂ ಕರ್ಮವೇ, ಅಲ್ಲಿ ಆ ಥರದ ತಾರ್ಕಿಕವಾಗಿ ಹೇಳ್ತಾ ಇರೋದು. ಹಾಗಾಗಿ ಅಕರ್ಮಕ್ಕಿಂತ ಕರ್ಮ ಶ್ರೇಷ್ಠ. ಕೆಲಸ ಮಾಡೋದುಕ್ಕಿಂತ ಕ್ರಿಯೆ ಮಾಡದೇ ಇರುವಂತಹದ್ದು ಅಂತ ಇಲ್ಲವೇ ಇಲ್ಲ. ಆದರೆ ಒಮ್ಮೆ ನಾವೇನಾದ್ರು ಈ ಬಾಹ್ಯ ಕರ್ಮ ಅಂತ ಇಟ್ಕೊಂಡ್ರೆ ಅದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ ಅಂತ ಹೇಳೋದಕ್ಕೆ ಒತ್ತಾಯ ಕೊಟ್ಟ. ಅಂತಂದರೆ ಕ್ಷತ್ರಿಯ ಧರ್ಮದ ಪ್ರಕಾರ ಅಂತ ಶಾಸ್ತ್ರವಿಹಿತ ಕರ್ಮದ್ದು ನ ಪ್ರಸಿದ್ಧಿಯೇದ ಅಕರ್ಮಣಃ ಅಂತ. ಹಾಗೆ ಇನ್ನೊಂದು ಈ ಏನು ಅಕರ್ಮದಕ್ಕೆ ಹೆಚ್ಚು ಒತ್ತಾಯ ಕೊಟ್ಟು ಅದನ್ನು ಪ್ರಸಿದ್ಧಿಗೂ ಬರಬಾರದು, ಅದೇ ಇದು ಅಂತ ಅದ್ರ ಬಗ್ಗೆ ಪ್ರಚಾರದ ನೆಗೇಷನ್ ಟೈಪ್ ಹೋಗ್ತಾ ಇರೋದು. ಹಾಗಿದ್ರೆ ನಾನು ಸರಿಯಾಗಿದ್ದೇನೆ ಅಂತ ಭಾವನೆ, ಅದು ತಪ್ಪು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರೋದು. ಆದರೆ ನಾನು ಹೆಚ್ಚು ಒತ್ತುಕೊಂಡಿರೋದು ಅಕರ್ಮಯ ಪಶ್ಯೇ ಅಕರ್ಮಣಿ ಚ ಕರ್ಮಯ ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು. ಅಕರ್ಮ ಅಂತಂದರೆ ಹಾಗಾಗಿ ಕೊನೆಯದಾಗಿ ನಾವು ಉಪಸಂಹಾರ ಮಾಡಬೇಕು ಅಂತಂದರೆ ನಾವೇನೆಲ್ಲ ಇಲ್ಲಿ ನಡೆಸ್ತಾ ಇದ್ದೇವೋ ಕಾಣ್ತಾ ಇದ್ದೇವೆಯೋ ಅದು ಕರ್ಮ ಅಲ್ಲ ಅಂತ ತಿಳ್ಕೊಳ್ಬೇಕು. ಆ ಕರ್ಮ ಅಲ್ಲ, ಕ್ರಿಯೆ ಅಲ್ವದು. ಈಗ ನಡೀತಾ ಇರೋದು ಕ್ರಿಯೆ ಹೌದು, ಆದರೆ ಅದು ಶಾಶ್ವತವಾಗಿ ಉಂಟಾದು ಇಲ್ಲ. ಹಾಗಾಗಿ ಇದೆಲ್ಲ ಏನಲ್ಲ ಅಂತ ತಿಳ್ಕೊಳ್ಳೋದು. ಎಷ್ಟೋ ಕರ್ಮಗಳು ನಮ್ಮ ಭಾವನೆಯ ಆಧಾರದಲ್ಲಿ ಇರ್ತದೆ, ನಮ್ಮ ಮನಸ್ಸಿನ ಆಧಾರದಲ್ಲಿ ಇರ್ತದೆ. ಹಾಗಾಗಿ ಪ್ರತಿಯೊಂದು ಕರ್ಮವನ್ನು ನಾವು ಶಾರೀರಿಕವಾದದ್ದನ್ನೇ ನಡೆಸಬೇಕು ಅಂತಿಲ್ಲ. ಇಂದ್ರಿಯದಲ್ಲೂ ಇರ್ತದೆ, ಮಾನಸಿಕವೂ ಇರ್ತದೆ. ಆದರೆ ಇಲ್ಲಿ ಅಧ್ಯಾತ್ಮ ರೀತಿಯಿಂದ ನಾವು ನೋಡ್ಲಿಕ್ಕೆ ಹೋದರೆ ಇದು 3 ಭ್ರಾಮಿಕ.
ಕರ್ತೃತ್ವ ಭಾವವೇ ಇಲ್ಲದೆ ಹೋದಾಗ ಕರ್ಮ ಅಕರ್ಮ ಇದೆಲ್ಲ ಸಂಬಂಧವೇ ಇಲ್ಲ. ಇದು ವಿಕರ್ಮ ಅಂತಂದು ನಿಷೇಧಿತವಾದ ಕರ್ಮ, ಶಾಸ್ತ್ರಕ್ಕೆ ಸಂಬಂಧಪಟ್ಟು ಬರ್ತಾ ಇರಬೇಕು. ಹಾಗಾಗಿ ಒಂದು ಸರಳವಾಗಿ ನಾನೀಗ ಹೇಳಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಮುಂದಕ್ಕದ ಆಧ್ಯಾತ್ಮಿಕ ರೀತಿಯಿಂದ ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಸಾಕಷ್ಟು ಶಂಕರಾಚಾರ್ಯರಂತೂ ಅದಕ್ಕೆ ತುಂಬ ದೊಡ್ಡ ಉದ್ದವಾದ ಭಾಷೆ. ಅವರ ಸ್ಪಷ್ಟನೆಗೆ ಮತ್ತೊಮ್ಮೆ ಕರ್ಮ ಅಕರ್ಮ ವಿಕರ್ಮವನ್ನು ಸರಳವಾಗಿ 2 ಸಾಲಿನಲ್ಲಿ ಹೇಳಿಬಿಡಿ. ಗಹನವಾಗಿರೋದು ಸರಳವಾಗಿ ಹೇಳೋದು ಹೇಗಪ್ಪ ಅವರ ಪ್ರಶ್ನೆ ಅಂದರೆ, ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು ಅಂತಂದರೆ ಮೊದಲು ನಾನು ಹೇಳಿದ ಹಾಗೆ ಅಕರ್ಮವೇ ಅದು ಭ್ರಮಾತ್ಮಕವಾಗಿರೋದು ಅಂತ ಕಂಡು ಅದು ಕರ್ಮ ನಡೆದಿಲ್ಲ ಅಂತ ಅಕರ್ಮ ಅಂದರೆ ಗಿಡ ಮರಗಳು ಹಿಂದಕ್ಕೆ ಹೋಗಲಿಲ್ಲ ಅಂತ ತಿಳ್ಕೊಳ್ಬೇಕಾದ್ದು ಮುಖ್ಯ, ಅದು ವಾಸ್ತವಿಕತೆ. ಹಾಗೆ ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಅದು ನಿಂತಿದೆ ಬಸ್ಸು ಅಂತ ತುಂಬ ದೂರದಲ್ಲಿರೋದು ಯಾವುದೋ ಒಂದು ವಸ್ತು ನಿಂತ್ಕೊಂಡು ಉಂಟು ಅಂತ ತಿಳ್ಕೊಂಡಿದ್ರೆ ಅದು ಬರ್ತಾ ಇದೆ ನಮಗೆ ಮತ್ತೆ ಗೊತ್ತಾಗ್ತಾ ಇರುವಂಥದ್ದು. ಅದು ನಿಂತ್ಕೊಂಡಿದೆ ಎನ್ನುವಂತಹದ್ದು ಏನಿದೆ ನಾವು ತಿಳ್ಕೊಂಡಿದ್ದು, ಅದು ನಿಂತ್ಕೊಂಡಿದ್ದದ್ದಲ್ಲ, ಅದು ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು. ಈ ಅರಿವೇ ಮುಖ್ಯ. ಅಲ್ಲಿ ಕರ್ಮಕ್ಕೂ ಸಂಬಂಧಪಟ್ಟು ಅರಿವೇ ಮುಖ್ಯ. ಹಾಗಾಗಿ ಕರ್ಮದಲ್ಲಿ ಹಿಂದಕ್ಕೆ ಹೋಗ್ತಾ ಇರುವ ಮರಗಳದು ಅಂತ ಇರುವ ಕರ್ಮದಲ್ಲಿ ಅಕರ್ಮ ಅದು ಹೋಗ್ತಾ ಇಲ್ಲ ಅಂತ ಯಾವಾಗ ನಾವು ಪಶ್ಯೇತ್ ಹಾಗೆ ಕಾಣಬೇಕಾದ್ದು, ಒಳಭಾವದಲ್ಲಿ ತಿರುಗಬೇಕಾದ್ದು. ಹಾಗೆ ಅದು ನಿಂತಿದೆ ಅಂತ ಹೇಳೋದನ್ನ ಅದು ಅಕರ್ಮ ಅಂತಾಯ್ತು. ನಿಂತಿದೆ ಸೂಕ್ಷ್ಮವಾಗಿ ನೋಡಬೇಕಿದ್ರೆ ಅದಲ್ಲೇ ನಿಂತಿದ್ದು ಅದೊಂದು ಕರ್ಮ ಅಂತ ಹೀಗೆ ಇಟ್ಕೊಳ್ಬೋದು. ಅದನ್ನು ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇದ್ದೇನೆ. ನಿಂತಿದೆ ಹೀಗೆ ಕರ್ಮದಲ್ಲಿ, ಅದು ನಿಂತಿಲ್ಲ ಅದು ಬರ್ತಾ ಇದೆ ಕರ್ಮದಲ್ಲಿ ಅಕರ್ಮವನ್ನು, ಅದು ನಿಂತಿದೆ ಅನ್ನೋದು ಅಕರ್ಮ, ಅದರೊಳಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು ಕರ್ಮ. ಇಷ್ಟೇ. ವಿಕರ್ಮ ಅಂದರೆ ನಿಷೇಧಿತವಾದ್ದು, ಮಾಡಬಾರದ್ದು ಅಂತ ಹೇಳ್ತಾ ಇರುವಂಥದ್ದು ನಿಷೇಧಿತ. ನೋಡಿ, ಈ ಅಕರ್ಮದಲ್ಲಿ 2 ರೀತಿಯಿಂದ ಅದೇ ಒಟ್ಟಿಗೆ ಸೇರಿಸಿ ನಾವು ಆ ಥರದ್ದು ಹೇಳಬೇಕಾಗಿರುವಂಥದ್ದು. ಧನ್ಯವಾದ. ಈ ಸಂಚಿಕೆ ಕೊನೆಯಲ್ಲಿ ಬಂದಿದ್ದೇವೆ. ವಿಜಯ ಹೆಗ್ಡೆ ಅವರಿಗೆ ಸ್ಪಷ್ಟವಾಗಿರಬಹುದು ಎಂದು ಭಾವಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತು ಯಾವುದೇ ರೀತಿಯ ಗೊಂದಲ ಸಂಶಯಗಳಿದ್ದರೂ ಮತ್ತೆ ಮತ್ತೆ ಪರಿಹರಿಸಲಾಗುವುದು. ನಿಸ್ಸಂಕೋಚವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಎಂದು ಕೋರಿಕೊಳ್ಳುತ್ತೇನೆ. ನೀವು ಪ್ರಶ್ನೆ ಕೇಳೋದ್ರಿಂದ ನಮಗೆ ಮತ್ತೆ ಅದರ ಬಗ್ಗೆ ಪುನಃ ಅಧ್ಯಯನ ಮಂಥನ ಎಲ್ಲವೂ ಅನುಕೂಲವಾಗುವುದು. ನಮಗೆ ಸಂತೋಷವೇ. ನಮಸ್ಕಾರ.